ಚರ್ಚೆಗಳು ತುಂಬ ನಡೀತಾ ಇದೆ ಬಿಕಾಸ್ ಮುದ್ದೋಳ್ ಅನ್ನೋ ಟೈಟಲ್ ಗ್ರೇಟ್ ಆಕ್ಟರ್ಸ್, ಬಿಗ್ ಸ್ಟಾರ್ಸ್, ಇವತ್ತಿರೋ ಬಿಗ್ ಸ್ಟಾರ್ಸ್, ಬಿಗ್ ಪ್ರೊಡಕ್ಷನ್ ಹೌಸಸ್ ಈ ಟೈಟಲ್ನ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಬಟ್ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಾವು ಖುದ್ದಾಗಿ ಟೈಟಲ್ ಅಂತ ಬಂದ ತಕ್ಷಣ ಅದನ್ನು ಸ್ಪ್ರೆಡ್ ಮಾಡಿದ್ಮೇಲೆ ಸೊ ಎವ್ರಿ ಡೀಟೇಲ್ ನಾವು ಸ್ಟಾರ್ ಕ್ಯಾಸ್ಟ್ ಬಿಟ್ಟ ಮೇಲೆ ನಾನು ಹೆಸರು ತೊಗೊಳ್ಳಲ್ಲ, ತುಂಬ ಜನ ಅದರ ಕ್ವಾಲಿಟಿ ಬಗ್ಗೆ ಆ್ಯಂಡ್ ತುಂಬ ಜನ ಬಂದು ಅಷ್ಟೊಂದು ಜನ ಸೇರಿಸಿದ್ರಲ್ಲ ನೀವು, ಅದೇ ಫಸ್ಟ್ ಸಕ್ಸಸ್ ಅಂತ ನಾನು ಮೆಸೇಜ್ ಮಾಡಿರೋರು. ಬಿಗ್ ಸ್ಟಾರ್ಸ್ ನಾನು ಹೆಸರು ತೊಗೊಳ್ಳಲ್ಲ, ಬಟ್ ಬಿಗ್ ಸ್ಟಾರ್ಸ್ ನಾನು ಮೆಸೇಜ್ ಮಾಡಿದ್ರು, ಮಾತಾಡಿದ್ರು ಸಹ. ಸೊ ತಿರ್ಗಾ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂದಾಗ ಅದು ಕಾಂಕ್ರೀಟ್ ಇರಬೇಕು ನನ್ನ ಕಡೆಯಿಂದ. ಇಟ್ ಹ್ಯಾಸ್ ಟು ಬಿ ಕಾಂಕ್ರೀಟ್. ಆಮೇಲೆ ಕ್ವಾಲಿಟಿ ಏನೇ ನ್ಯೂಸ್ ಕೊಟ್ಟರು ಪಕ್ಕಾ ಕ್ವಾಲಿಟಿ ಕೊಡಬೇಕಂತ ಕೂತಿ. ಸೊ ಇನ್ನೂ ಚರ್ಚೆ ನಡೀತಾ ಇದೆ. ಯಾರನ್ನ ಅವ್ರು ಲಿರಿಸಿಸ್ಟ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕೊರಿಯೋಗ್ರಾಫರ್ ಆಗ್ಬೋದು, ಈ ಕ್ಯಾನ್ ಬಿ ಎನಿಥಿಂಗ್. ಐ ಸ್ಟಿಲ್ ಡೋಂಟ್ ನೋ, ಬಟ್ ಕನ್ಫರ್ಮೇಷನ್ ಇಲ್ಲ. ಒಂದೇ ನಿಮಿಷ. ಯಾರ ಹತ್ರನೂ ಇಸ್ಕೊಂಡಿರ್ಲಿಲ್ಲ. ಅವ್ರು ಯಾರು ರೆನ್ಯೂನೇ ಮಾಡಿಲ್ಲ. ಅದನ್ನ ಆಮೇಲೆ ಸದ್ಯಕ್ಕೆ ಹಂಗೆ ಬಿಟ್ಟಿದ್ರು. ಐ ಡೋಂಟ್ ನೋ, ಅವ್ರು ಹಂಗೆ ಬಿಟ್ಟು. ಬಟ್ ನಾನು ಫೋನ್ ಮಾಡಿ ಹೇಳಿ ಈ ಟೈಟಲ್ ನಮ್ಮ ಹತ್ರ ಇತ್ತಂತಲೂ ಮಾತಾಡೋದು. ಗುಡ್ ಪ್ರೊಡಕ್ಷನ್ ಹೌಸ್, ಗ್ರೇಟ್ ಪ್ರೊಡಕ್ಷನ್ ಹೌಸಸ್, ನಾಟ್ ಲೆಸ್ ದೆನ್ ಒಂದು 5 ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ. ಸೊ ಅವರು ನಾನು ಫೋನ್ ಮಾಡಿ ಹೇಳಿದ್ರು, ಅದರಲ್ಲಿ ಯಾವ ಸ್ಟಾರ್ ಮಾಡಬೇಕಾಗಿತ್ತು ಅಂತಲೂ ಗೊತ್ತು. ಸೊ ಅವರು ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೂ ಈ ಟೈಟಲು, ಈ ಸಿನಿಮಾ ನಮ್ದು ಅನ್ನೋದು ಇದೆಯಲ್ಲ ಮ್ಯಾಮ್, ಅದು ಇಟ್ಸ್ ಅ ಬ್ಲೆಸ್ಸಿಂಗ್. ಎಲ್ಲರೂ ಅದೊಂದು ನಾನು ಏನೇ ಔಟ್ಪುಟ್ ಕಳಿಸಿದ್ರು ದೇ ರಿಪ್ಲೈ. ಆ ರಿಪ್ಲೈ ಇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಫಾರ್ ಟುಡೇ. ಸ್ಪೆಷಲ್ ಹಾಡುಗಳು ಅಂತ ಬಂದಾಗ ರವಿ ಶರ್ಮಾ ಯಾರಿಗೂ ಆಗಲ್ಲ, ಯಾಕಂದರೆ ಅವರು ಹೀರೋಯಿನ್ ಕೂಡ ಸ್ಪೆಷಲ್ ಸಾಂಗ್ಗಳು ಮಾಡ್ತಾ ಇದ್ದಾರೆ. ನಿಮಗೆ ಹೇಗೆ ಇನ್ಸ್ಪೈರ್ ಆಗ್ತದೆ ಹಾಡುಗಳು, ಸ್ಪೆಷಲ್ ಹಾಡುಗಳು? ಒಂದು ಸಿನಿಮಾ ಅಂತ ಮಾಡಿದ್ಮೇಲೆ ಐ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಮೈ ಡೈರೆಕ್ಟರ್. ಆಮೇಲೆ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ, ದೊಡ್ಡ ಟಾಸ್ಕ್ ಮಾಸ್ಟರ್, ತುಂಬ ದೊಡ್ಡ ಟಾಸ್ಕ್ ಮಾಸ್ಟ್ರು. ಅವ್ರ ಟಾಸ್ಕ್ ಮಾಸ್ಟರ್ ಅಂದರೆ ನೆಕ್ಸ್ಟ್ ಅವ್ರ ಟಾಸ್ಕ್ ಮಾಸ್ಟ್ರು ಯಾರು ಏನು ಬಿಟ್ಟಿಲ್ಲ ನಮಗೆ. ಸೊ ಒಂದು ಸ್ಕ್ರಿಪ್ಟ್ ಮಾಡಿದಾಗ ನಾನು ಪ್ರಾಮಿಸ್ ಮಾಡಿದ್ದೇನೆಂದರೆ ಪ್ರೀ ಪ್ರೊಡಕ್ಷನಲ್ಲಿ ಸ್ಕ್ರಿಪ್ಟಿಂಗ್ ಪ್ರಾಸೆಸ್ಸಲ್ಲಿ ನನ್ನ ಕಡೆಯಿಂದ ಎಷ್ಟು ಇನ್ಪುಟ್ಸ್ ಆಗುತ್ತೋ ಅದನ್ನು ಮಾತಾಡ್ತೀವಿ. ಬಟ್ ಪ್ರತಿಯೊಂದು ಸ್ಟೇಜಸಲ್ಲೂ ನನ್ನ ಅಪ್ರೂವ್ ಇಲ್ಲದೆ ಅವ್ರು ಏನೂ ಮಾಡಿಲ್ಲ. ಅವ್ರು ಎಲ್ಲ ಸತಿ ಮಾತಾಡ್ತಾರೆ, ಡಿಸ್ಕಷನ್ಸ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸೊ ಈ ಸ್ಪೆಷಲ್ ಸಾಂಗ್ ಅನ್ನೋ ಒಂದು ಡಿಸ್ಕಷನ್ ಬಂದಾಗ ಇಫ್ ಸಿಚುವೇಷ್ನಲ್ಲಿ ಒಂದು ಸಾಂಗ್ ಬಂದು ಒಂದು ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಪೀಪಲ್ ವಿಲ್ ಲೈಕ್ ದಟ್ ಸಾಂಗ್. ಸೊ ಸಿಚುವೇಷ್ನಲ್ಲಿ ವಿ ವಾಂಟೆಡ್ ಏನೋ ಒಂದು ಸಾಂಗ್ ಬೇಕಾಗಿತ್ತು ನಮಗೆ. ಸೊ ಅದಕ್ಕೆ ಕರೆಕ್ಟಾಗಿ ಅವ್ರು ಟ್ರ್ಯಾಕ್ ಮಾಡಿದ್ರು. ಒಂದು 2 ವರ್ಷನ್ ಟ್ರೈ ಮಾಡಿದ್ವಿ, 2 ಥರ ಕಂಪೋಸ್ ಮಾಡಿದ್ವಿ. ಫೈನಲಿ ಈ ಸಾಂಗ್ ನಮ್ಗೆ ಓಕೆ ಆಯಿತು. ದೆನ್ ವಿ ಡೆಲಿವರ್ ದಿಸ್ ಸಾಂಗ್. ಆಮೇಲೆ ಡ್ಯಾಡಿನ ನೀವು ಕಂಪ್ಯಾರಿಸನ್ನೇ ತೊಗೋಬೇಡಿ ಸರ್. ನನಗೆ ಆದಷ್ಟು ಅವ್ರ ಕಂಪ್ಯಾರಿಸನ್ ಬೇಡ. ಏನಿದ್ರು ಆಬ್ವಿಯಸ್ಲಿ ಟ್ಯಾಗ್ ಆಗಲೇಬೇಕು, ನನ್ನ ಸರ್ನೇಮ್ ಅವ್ರದೇ, ಬಟ್ ಅವರಷ್ಟು ವಿ ಕಾಂಟ್ ರೀಚ್ ಅಪ್ ಟು